ಅಮ್ಮ ಬಂದ್ಬಿಟ್ಟಿಯ ತಾಯಿ. ಅಮ್ಮ ಜಗತ್ತಿನಲ್ಲಿ ನೀವ್ ಹೇಗಿದ್ದೀರಾ ತಾತ? ಎಲ್ಲ ನಿನ್ನ ಆಶೀರ್ವಾದ ತಾಯಿ. ಏನ್ ಹೇಳ್ತಾ ಇದ್ದೀರಾ ತಾತ? ನನ್ನ ಆಶೀರ್ವಾದನಾ? ನನ್ನನ್ನು ಕ್ಷಮಿಸು ತಾಯಿ. ನೀನು ಯಾರು ಅಂತ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನೊಬ್ಬ ಮೂಢ ನಿನ್ನ ಜೊತೆಲಿ ಹುಡುಗಾಟ ಆಡಿಬಿಟ್ಟೆ. ಆ ಮೂಢನ್ನ ಕ್ಷಮಿಸು ತಾಯಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ತಾತ? ತಪ್ಪು ಮಾಡಿದವರು ಇನ್ನು ಹೇಗೆ ಮಾತಾಡೋಕ್ಕೆ ಸಾಧ್ಯ ತಾಯಿ? ನಾನು ನಿನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟೆ. ನೀನು ಅಮ್ಮನವರ ಅನುಗ್ರಹ ಇರೋ ಬಾಳಾಂಬಿಕೆ ಅಂತ ಈ ಮೂಢನಿಗೆ ಗೊತ್ತಾಗ್ಲಿಲ್ಲ ತಾಯಿ. ಈ ರುದ್ರಾಕ್ಷಿ ಮಾಲೆ ಮನೆಯಿಂದ ಕಾಣೆಯಾಗಿ ಎಷ್ಟೋ ವರ್ಷ ಆಗಿತ್ತು ತಾಯಿ. ಈ ರುದ್ರಾಕ್ಷಿ ಮಾಲೆನ ತಂದ್ಕೊಡಿ ಅಂತ ಎಷ್ಟೋ ಜನಗಳನ್ನ ಹೇಮನಾಥ್ ಹತ್ರ ಕಳಿಸಿದ್ದೆ. ಈ ರುದ್ರಾಕ್ಷಿ ಮಾಲೆನ ಯಾರ ಕೈಲೂ ತರಲಿಕ್ಕಾಗಲಿಲ್ಲ. ಹೇಮನಾಥ್ ಹತ್ರ ಹೋಗಿ ಈ ರುದ್ರಾಕ್ಷಿ ಮಾಲೆನ ತಂದಿದೀಯ ಅಂದರೆ ನೀನು ಸಾಮಾನ್ಯನಲ್ಲ. ನೀನು ವಯಸ್ಸಿನಲ್ಲಿ ಚಿಕ್ಕವಳಾದರೂ ಮಹಿಮೆಯಲ್ಲಿ ದೊಡ್ಡವಳು. ನೀನು ಈ ಹಾರ ತಂದಿದೀಯ. ನಿನ್ನನ್ನು ಸರಿಯಾಗಿ ತಿಳ್ಕೊಳ್ದೆ ನಿನಗೆ ಅಪಚಾರ ಮಾಡಿದೆ. ನನ್ನನ್ನು ಕ್ಷಮಿಸು ತಾತ. ನಾನು ಈ ರುದ್ರಾಕ್ಷಿ ಮಾಲೆನ ತಂದಿದ್ದು ಏನ್ ದೊಡ್ಡ ಸಾಧನೆ ಅಲ್ಲ, ಎಲ್ಲ ಆ ತಾಯಿ ಅನುಗ್ರಹ. ಈ ಸಂದರ್ಭದಲ್ಲಿ ನಾನು ಈ ರುದ್ರಾಕ್ಷಿ ಮಾಲೆ ತರಬೇಕು ಅಂತ ಆ ತಂದೆ ಶಿವನಿಚ್ಛೆ ಇರಬೇಕು ಅನ್ಸತ್ತೆ.